ತಲೆ ಮೇಲೆ ಅಂಬೇಡ್ಕರ್ ಫೋಟೋನೇ ಮಾಡ್ಕೊಂಡ್ಬಿಟ್ಟೆ ನಾನು. ಹಿಂಗೆ ಮಾಡ್ಕೊಂಡ್ಬಿಟ್ಟೆ, ತಲೆ ಮೇಲೆ ಮಾಡ್ಕೊಂಡ್ಬಿಟ್ಟು ನ್ಯಾಯ ಬೇಕು ನ್ಯಾಯ ಬೇಕು, ಬಿ ಜೆ ಪಿ ಡೌನ್ ಡೌನ್, ಬಿ ಜೆ ಪಿ ಡೌನ್ ಡೌನ್, ರಾಜೀನಾಮಾ ಕೊಡಬೇಕು, ಯಾರು ಅಮಿತ್ ಶಾ ರಾಜೀನಾಮಾ ಕೊಡಬೇಕು ಅಂತ ನಾವೆಲ್ಲ ಕೂಗಾಡಿದ್ದೀವಿ, ನಾವೆಲ್ಲ ಗಲಾಟೆ ಮಾಡಿದ್ದೀವಿ. ಬೆಂಗಳೂರು ಉತ್ತರದ HBR ಲೇಔಟ್ 24ನೇ ವಾರ್ಡ್ ನಿವಾಸಿಯಾಗಿರುವ GS ಖಾಲಿದ್ ಶರೀಫ್ ಅವರು ಮುಂಬರುವ GBA ವಾರ್ಡ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪಕ್ಷದ ಬಿಫಾರ್ಮ್ ನೀಡುವಂತೆ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಕಮಿಟಿಯ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ವೈಸ್ ಪ್ರೆಸಿಡೆಂಟ್ ಆಗಿರುವ ಅವರು ಕಳೆದ 40 ವರ್ಷಗಳಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾಗಿ ತಿಳಿಸಿದ್ದಾರೆ. ಸರ್, ನನ್ನ ಹೆಸರು GS ಖಾಲಿದ್ ಶರೀಫ್. ನಾನು HBR ಲೇಔಟ್ನಾಗೆ ಇರೋದು. 40 ವರ್ಷದಿಂದ ನಮ್ಮ ತಂದೆ ಬಸಲಿಂಗಪ್ಪ ಕಾಲನಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾನು ಚಿಕ್ಕ ಹುಡುಗ ನಮ್ಮ ತಂದೆ ಜೊತೆಗೆ ಇಟ್ಕೊಂಡು ನನಗೆ ಹೋರಾಡ್ತಾಯಿದ್ರು. ಆಮೇಲೆ ಬಸಲಿಂಗಪ್ಪ ಅವ್ರು ಹೋಗಿದ್ದ ಮೇಲೆ ಪ್ರಸನ್ನ ಕುಮಾರ್ ಬಂದರು. ಪ್ರಸನ್ನ ಕುಮಾರ್ಗೆ ಕೆಲಸ ಮಾಡಿದ್ದೀವಿ. ಅವರು ಹೋಗಿದ್ದ ಮೇಲೆ ಜಾರ್ ಸಾರ್ಗೆ ಕೆಲಸ ಮಾಡಿದ್ದೀವಿ. ನಾವು ಕಾಂಗ್ರೆಸ್ಗೆ ಜಾರ್ ಸಾರ್ಗೆ ಕೂಡ ಮಾಡಿದ್ದೀವಿ. ಪಾರ್ಟಿಗೆ ಗಟ್ಟಿ ಮಾಡೋಕ್ಕೆ, ಕಾಂಗ್ರೆಸ್ ಪಕ್ಷಗೆ ಗಟ್ಟಿ ಮಾಡೋಕ್ಕೆ ಹೋರಾಟ ಮಾಡಿದ್ದೀವಿ. ಮೊನ್ನೆ ನೋಡಿ ಯಾವುದು ಅದು ಸಂವಿಧಾನಕ್ಕೋಸ್ಕರ ಇವರು ಅಮಿತ್ ಶಾ ಏನೋ ತಪ್ಪು ಹೇಳಿದಿಗೆ ನಾವು ಹೋಗ್ಬಿಟ್ಟು ಇಲ್ಲಿಂದ 100 ಜನಗೆ ಕರ್ಕೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ಆಫೀಸ್ನಾಗೆ ನೋಡಿ ತಲೆ ಮೇಲೆ ಅಂಬೇಡ್ಕರ್ ಫೋಟೋನೇ ಮಾಡ್ಕೊಂಡ್ಬಿಟ್ಟೆ ನಾನು. ಹಿಂಗೆ ಮಾಡ್ಕೊಂಡ್ಬಿಟ್ಟೆ, ತಲೆ ಮೇಲೆ ಮಾಡ್ಕೊಂಡ್ಬಿಟ್ಟು ನ್ಯಾಯ ಬೇಕು, ಬಿ ಜೆ ಪಿ ಡೌನ್ ಡೌನ್, ಬಿ ಜೆ ಪಿ ಡೌನ್ ಡೌನ್, ರಾಜೀನಾಮಾ ಕೊಡಬೇಕು, ಯಾರು ಅಮಿತ್ ಶಾ ರಾಜೀನಾಮಾ ಕೊಡಬೇಕು ಅಂತ ನಾವೆಲ್ಲ ಕೂಗಾಡಿದ್ದೀವಿ, ನಾವೆಲ್ಲ ಗಲಾಟೆ ಮಾಡಿದ್ದೀವಿ. ಏನಕ್ಕೋಸ್ಕರ ನಮ್ಮ ಪಾರ್ಟಿ ಗಟ್ಟಿಯಾಗಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಲಿ ಅಂತ ನಾವು ಹೋರಾಟ ಮಾಡಿರೋದು ಸರ್. ನಾವು ಏನೇನು ಮಾಡಿದ್ದೀವಿ ಎಲ್ಲ ಸುಬೂತ್ ಮಾಡಿದ್ದೀನಿ ನಾನು. ಎಲ್ಲ CD ಇದೆ, ಫೋಟೋಸ್ ಇದೆ, ಎಲ್ಲ ಪಬ್ಲಿಕ್ಗೆ ಗೊತ್ತು. ನಾನು ರಂಜಾನ್ ಆಗಿದ ಮೇಲೆ 5,000 ಜನಗೆ ಸೇರಿಸ್ತೀನಿ. ಅಂದರೆ 500 ರೂಪಾಯಿ ಕೊಟ್ಟು ಒಂದು ಚಿಕನ್ ಬಿರಿಯಾನಿ ಪೊಟ್ನ ಕೊಟ್ಟು ನೀರು ಬಾಟ್ಲ್ ಕೊಟ್ಟು ಎಲ್ಲ ಕರೆಯೋದು. ನನ್ನ ಫೇಸ್ ವ್ಯಾಲ್ಯೂಗೆ 5,000 ಜನ ಬರೋಕ್ಕೆ ರೆಡಿ ಇದ್ದಾರೆ ನಮ್ಮ ವಾರ್ಡ್ನಿಂದ. ನೀವು ಕರೀರಿ ಸರ್, ನಾವು ಬಂದು ನಿಂತ್ಕೊತೀವಿ. ಯಾಕಂದರೆ ಎಲ್ಲರೂ ವಾದೆ ಮಾಡಿ ನೀರು ಕೊಡ್ತೀವಿ, ರೋಡ್ ಸರಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಸ್ಟ್ರೀಟ್ ಲೈಟ್ ಹಾಕ್ತೀವಿ, ನಿಮಗೆ ಒಳ್ಳೆಯದು ಮಾಡ್ತೀವಿ ಅಂತ ಸುಳ್ಳು ಹೇಳಿ ಪಬ್ಲಿಕ್ಗೆ ನಂಬಿಕೆ ಹೊರಟೋಗಿದೆ. ಅದಕ್ಕೋಸ್ಕರ ನನಗೆ ಲೈಕ್ ಮಾಡಿದ್ದಾರೆ ಪಬ್ಲಿಕ್ಕು. ಈ ಸಲ ನೀವು ನಿಲ್ಲಿಸಿ ಹೈಯೆಸ್ಟ್ ವೋಟ್ನಿಂದ ನಿಮಗೆ ಗೆಲ್ಲಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಪಬ್ಲಿಕ್ ಧೈರ್ಯ ಕೊಡ್ತಾ ಇದ್ದಾರೆ. ಅಂದರೆ ಅದು ಹೇಳ್ತಾ ಇದ್ದಾರೆ ಪಬ್ಲಿಕ್ಕು, ನೀವು ಕೇಳೋದು ಕೇಳಿ, ಅವ್ರು ಕೊಡ್ತಾರೆ, ಜಾರಿಸ್ತಾರ್ತವ ನಾವೇ ಬರ್ತೀವಿ ಅಂತ ಹೇಳಿದೆ. 5,000 ಜನ ಇದು ರಂಜಾನ್ ಹಬ್ಬ ಆಗಿದ ಮೇಲೆ ಒಂದು ಕಡೆ ಸೇರಕ್ಕೆ ರೆಡಿ ಇದ್ದಾರೆ. ನೋಡಿ ಸರ್, ನಮ್ಮದ್ರಲ್ಲಿ ಏನಂದರೆ, ನಮ್ಮ ಧರ್ಮದಲ್ಲಿ ಏನಂದರೆ, ನಾವು ಏನು ಮಾಡ್ತೀವೋ ಅದು ಹೇಳ್ಕೊಬಾರ್ದು, ತೋರಿಸ್ಕೊಬಾರ್ದು. ಅದು ಅಲ್ಲಾಗೆ ಬಿಟ್ಟಿದ್ದು. ನಾನು ಬಡವರಿಗೆ ರಾಷನ್ ಕೊಟ್ಟಿರೋದು, ಹಾಸ್ಪಿಟ್ಲಿಗೆ ಹೋರಾಟ ಮಾಡಿರೋದು, ಬಾಡಿ ಪೋಸ್ಟ್ಮಾರ್ಟಮ್ಗಳಿಗೆ ಹೋರಾಟ ಮಾಡಿರೋದು, ನಾನು ಒಳ್ಳೆಯದು ಕೆಟ್ಟಗಳಿಗೆ ಹೋರಾಟ ಮಾಡಿರೋದು, ಅದು ಬಡವ್ರ ಹೆಣ್ಮಕ್ಳ ಮದುವೆಗಳಿಗೆ ನಾನು ಸಹಾಯ ಮಾಡಿರೋದು. ನಾನು ಇದೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ನಾನು ಮಾಡಿರೋದು ಪಬ್ಲಿಕ್ಗೆ, ನಾನು ಎಲೆಕ್ಷನ್ನಾಗಿ ನಿಂತ್ಕೊಂಡ್ಬಿಟ್ರೆ ನನಗೆ ಓಟ್ ಹಾಕಿ ಅಂತ ನಾನು ಮಾಡಲಿಲ್ಲ. ನಾನು ಮಾಡಿರೋದು ಏನಕ್ಕಂದರೆ, ನಾನು ಸ್ವಿಟ್ಜರ್ಲ್ಯಾಂಡ್ನಾಗೆ ಡಿಪಾಸಿಟ್ ಮಾಡಿರೋದು. ನಾನು ಇಲ್ಲಿ ತೋರಿಸ್ಕೊಳಕ್ಕಿಲ್ಲ ಜನಗಳಿಗೆ. ಇದಕ್ಕೋಸ್ಕರ ನನಗೆ ಓಟ್ ಕೊಡಿ ಅಂತ ನಾನು ಕೇಳಲ್ಲ. ಅದೆಲ್ಲ ಮಾಡಿರೋದಕ್ಕೆ ನನಗೆ ಓಟು ಬೇಡ ಸರ್. ಫಸ್ಟನ್ನ ಪಬ್ಲಿಕ್ ಯಾವ ಥರ ಚಾಯ್ಸ್ ಇದೆ ನೋಡಿ. ಚೇಂಬರ್ ಫಿಟ್ಗಳು ತುಂಬಿಟ್ಟು ಒಂದು 2 ವಾರ ನೀರು ಇವರು ಬರೋಲ್ಲ, ಗಾಡಿನೇ ಬರೋಲ್ಲ, BBMP ಗಾಡಿನೇ ಬರೋಲ್ಲ. 50 ಸಲ ಫೋನ್ ಮಾಡಬೇಕು ಪಬ್ಲಿಕ್ಕು. 106 ಸಮಸ್ಯೆಗಳಿದೆ. ಒಂದು ಹಳ್ಳ ಅಷ್ಟಿದೆ. 2 ವೀಲರ್ ಹೋಗೋಕ್ಕಿಲ್ಲ, 4 ವೀಲರ್ ಹೋಗೋಕ್ಕಿಲ್ಲ, ಅರ್ಥನೇ ಮಾಡ್ಕೊತಾ ಇಲ್ಲ. ಇವಾಗ ಅದಕ್ಕೆಲ್ಲ ಸಮಸ್ಯೆ ನಾನು ಬಗೆಹರಿಸ್ತೀನಿ. ನಾನು
ಯಾರನ್ನ ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಅವ್ರ ಜೊತೆಗೆ ಹೋಗಿ ಅವ್ರದ್ದು ಪ್ರಾಬ್ಲಮ್ ಏನಿದೆ ನಾನು ಸಾಲ್ವ್ ಮಾಡ್ತೀನಿ. ಯಾಕಂದರೆ ಅವ್ರು ನನಗೆ ಕೌನ್ಸ್ಲರ್ ಮಾಡ್ತಾ ಇರೋದು, ಅವರು ಕೌನ್ಸ್ಲರ್ ಅವ್ರನಿಂದ ನಾನು ಆಗ್ತಾ ಇರೋದು, ನನ್ನಿಂದ ಅವರಿಲ್ಲ. ಫಸ್ಟ್ ಅವ್ರ ಕೆಲಸ ಮಾಡಬೇಕು ನಾನು. ಫಸ್ಟು ನನ್ನ ಮನೆ ಕೆಲಸದಿಂದನೇ ಅವ್ರ ಕೆಲಸ ತುಂಬ ದೊಡ್ಡ ಇಂಪಾರ್ಟೆಂಟ್ ಜವಾಬ್ದಾರಿ ಕೆಲಸ ಅದು. ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ನಾನು ಎ ಸಿ ಕಾರ್ನಾಗ ಹೋಗ್ಬಿಟ್ಟು ಎ ಸಿ ಕಾರ್ನಾಗ ಬಂದು ಡ್ರೈವರ್ ಮಾಡ್ಕೊಂಬಿಟ್ಟು ನಾನು ಜಂಬ ತೋರಿಸ್ಕೊಂಡು ಓಡಾಟ ನಾನು ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ನಾನು ಟೂ ವೀಲರ್ನಾಗೆ ಆವತ್ತಿಂದ ಹೋರಾಟ ಮಾಡ್ತಾ ಇರೋದು, ಇವಾಗ ಕೂಡ ಟೂ ವೀಲರ್ನಾಗೆ ನಾನು ಹೋರಾಟ ಮಾಡ್ತಾ ಇರೋದು. ನನಗೆ ಗೊತ್ತಾಗಬೇಕು ಎಲ್ಲಿ ಹಳ್ಳ ಇದೆ, ಎಲ್ಲಿ ಚೇಂಬರ್ ಬ್ಲಾಕ್ ಆಗಿದೆ, ಯಾವ ಮನೆಗೆ ನೀರು ಬರ್ತಾ ಇಲ್ಲ, ಎಲ್ಲಿ ಕರೆಂಟ್ ಸಮಸ್ಯೆ ಇದೆ, ನನಗೆ ಗೊತ್ತಾಗಬೇಕು ಅಂದರೆ ನಾನು ಟೂ ವೀಲರ್ನಾಗೆ ಹೋರಾಡಿದ್ರೆ ಗೊತ್ತಾಗೋದು. ಈಗ ಕಾರ್ನಾಗ ಹೋಗ್ಬಿಟ್ಟು ಕಾರ್ನಾಗ ಬಂದುಬಿಟ್ರೆ ನನಗೆ ಏನು ಗೊತ್ತಾಗ್ತದೆ, ಯಾರು ಬರೋಡು, ಯಾರು ಸೌಕಾರು, ಯಾರ ಮನೆಗೆ ಏನು ಕಷ್ಟ ಇದೆ ಅಂತ. ನಾನು ಅಷ್ಟನ್ನು ಪ್ರೀತಿ ಮಡಗಿದ್ದೀನಿ ನಾನು ಯಾರ ಮೇಲೆ, ಪಬ್ಲಿಕ್ ಮೇಲೆ. ಅದಕ್ಕೆ ಜಾಸ್ತಿ ಪಬ್ಲಿಕ್ ನನ್ನ ಮೇಲೆ ಪ್ರೀತಿ ಮಡಗಿದೆ. ಏನಿಲ್ಲ ಸರ್, ನಾನು 100% ನಾನು ಒಳ್ಳೆಯದು ಮಾಡ್ತೀನಿ, ನನ್ನ ಮನಸ್ಸಿನಾಗೆ ಇದೆ. ನಮ್ಮ ತಂದೆ ಕೂಡ ಅದೇ ಇಷ್ಟ ಬಿದ್ದ ಹೇಳ್ತಾ ಇದ್ದಿದ್ದು, ಜನಗಳಿಗೆ ಒಳ್ಳೆಯದು ಮಾಡಪ್ಪ ಅಂತ. ಅವರ ಆತ್ಮಗೆ ಶಾಂತಿ ಆಗಬೇಕು. ನಾನು ಒಳ್ಳೆಯದೇ ಮಾಡ್ತೀನಿ, ನಾನು ಪಬ್ಲಿಕ್ ಮಾತು ಕೇಳ್ತೀನಿ, ಅವ್ರ ಸಮಸ್ಯೆ ಬಗೆಹರಿಸ್ತೀನಿ, ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ. ಎಜುಕೇಷನ್ ಬಗ್ಗೆ ಮಾಡೋಣ ಸರ್. ಫಸ್ಟ್ ನಂಬರ್ 1 ಅದೇ ಇರೋದು. ಎಜುಕೇಷನ್ ಬಗ್ಗೆ ಪಬ್ಲಿಕ್ಗೆ ಏನು ಚಾಯ್ಸ್ ಇದೆ, ಅವ್ರಿಗೆ ಏನು ಸಬ್ಸಿಡಿ ಬೇಕು, ಏನು ಬೇಕು, ನಾನು ಮಾಡಿಕೊಡ್ತೀನಿ. ಅವ್ರ ಚಾಯ್ಸ್, ಅವ್ರು ಹೇಳಿ ಈ ಸಬ್ಜೆಕ್ಟ್ ಮಾಡಿ ಅಂದರೆ ನಾನು ಇಮಿಡಿಯೇಟಾಗಿ ಮಾಡ್ತೀನಿ. ವಾಯ್ದೆ ಮಾಡಲ್ಲ, ಸುಳ್ಳು ಹೇಳಲ್ಲ, ನಾಳೆ ಬನ್ನಿ. ಯಾಕಂದರೆ ನಾನು ನಿಂತ್ಕೊಂಡು ನಾನು ಗೆಲ್ಲೀತಾ ಇರೋದು, ನನ್ನ ಕೌನ್ಸ್ಲರ್ ಅವ್ರು ಮಾಡ್ತಾ ಇರೋದು ಅವ್ರಿಗೋಸ್ಕರ. ಅವ್ರ ಡ್ಯೂಟಿ ಫಸ್ಟ್, ಆಮೇಲೆ ನನ್ನ ಪರ್ಸನಲ್ ಕೆಲಸ ಸಾಯೋವರೆಗೂ ಇರ್ತದೆ, ನಾನು ಆಮೇಲೆ ಮಾಡ್ಕೊತೀನಿ. ಫಸ್ಟು ಪಬ್ಲಿಕ್, ನನಗೆ ಪಬ್ಲಿಕ್ ಬೇಕು. ನಾನು ಪಬ್ಲಿಕ್ಗೆ ಲೈಕ್ ಮಾಡ್ತಾಯಿದ್ದೀನಿ, ಪಬ್ಲಿಕ್ ನನಗೆ ಲೈಕ್ ಮಾಡ್ತಾಯಿದ್ದೆ.